ದಿನಗಳು ತಿಂಗಳುಗಳ ಹಾಗೆ ಕಳೆಯುತ್ತಾ ಹೋದ ಹಾಗೆಲ್ಲ ಪಾರ್ವತಮ್ಮನವರು ಸಹ ಮಗ ಸೊಸೆಯ ಮೇಲಿನ ಕೋಪ ಮರೆತು ಸಮಾಧಾನಗೊಂಡಿದ್ದರು. ಅಂದು ರೂಮಿನಲ್ಲಿ ಯಾವುದೋ ಬುಕ್ ಹಿಡಿದು ಓದುತ್ತಿದ್ದ ಪಾರ್ವತಮ್ಮನವರ ಬಳಿ ಬಂದ ಅರ್ಚನಾ, ಅಮ್ಮ, ಅಡುಗೆ ಆಗಿದೆ, ಊಟಕ್ಕೆ ಬರ್ತೀರಾ ಅಥವಾ ಇಲ್ಲಿಗೆ ತಂದು ಕೊಡ್ಲಾ ಎಂದು ಕೇಳಿದವಳಿಗೆ, ಅಲ್ಲಿಗೆ ಬರ್ತೀನಿ, ಎಲ್ಲರನ್ನೂ ಕರೆದು ಬಾ ಎಂದಾಗ ತಲೆಯಾಡಿಸಿದರೂ ಹೋಗದೆ ಅಲ್ಲಿಯೇ ನಿಂತಿದ್ದಳು. ಏನಾದರೂ ಮಾತಾಡೋದಿತ್ತಾ ಕೇಳಿದರು ಪಾರ್ವತಮ್ಮ. ಆಗ ಅವರ ಕಾಲ ಬಳಿ ಕುಳಿತ ಅರ್ಚನಾ, ಅಮ್ಮ, ನನ್ನಿಂದ ನಿಮಗೆ ತುಂಬ ನೋವಾಗಿದೆ ಅಂತ ಗೊತ್ತು, ಆದರೆ ನಿಮಗೆ ನೋವು ಮಾಡೋ ಉದ್ದೇಶ ನನಗಿರಲಿಲ್ಲ ಅಮ್ಮ. ಇದರಲ್ಲಿ ಸೂರ್ಯ ಅವ್ರ ತಪ್ಪು ಕೂಡ ಇಲ್ಲ. ನೀವು ನನ್ನ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, ಆದರೆ ಪ್ಲೀಸ್ ಅಮ್ಮ, ಸೂರ್ಯ ಅವರನ್ನು ಮಾತಾಡಿಸ್ದೇ ಇರಬೇಡಿ. ಇಷ್ಟು ದಿನ ಆದರೂ ನೀವು ಅವ್ರ ಜೊತೆ ಮಾತಾಡದೇ ಇರೋದಕ್ಕೆ ಪ್ರತಿದಿನ ಅವರೆಷ್ಟು ಬೇಸರ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು. ನನ್ನ ಕಾರಣದಿಂದ ನೀವು ಅವ್ರ ಜೊತೆ ಮಾತು ಬಿಟ್ಟಿರೋದನ್ನು ನನ್ನಿಂದ ಸಹಿಸೋಕ್ಕಾಗ್ತಾ ಇಲ್ಲ. ಏನೇ ಶಿಕ್ಷೆ ಕೊಡೋ ಆಗಿದ್ರೂ ನನಗೆ ಕೊಡಿ, ನಾನು ಅನುಭವಿಸ್ತೀನಿ, ಆದರೆ ಪ್ಲೀಸ್ ಅವ್ರ ಜೊತೆ ಮಾತಾಡಿ ಅಮ್ಮ ಎಂದು ಕೈ ಮುಗಿದು ಕೇಳಿಕೊಂಡಿದ್ದಳು ಅರ್ಚನಾ. ಆಗ ಅವಳ ಕೈ ಕೆಳಗಿಳಿಸಿ ಮೇಲೆ ಏಳಿಸಿದವರು, ನಮಗೆ ಒಂದು ಮಾತು ಹೇಳ್ದೆ ನಿನ್ನನ್ನು ಮದುವೆಯಾಗಿ ಬಂದಾಗ ಬೇಸರ ಕೋಪ ಇದ್ದಿದ್ದು ನಿಜ, ಆದರೆ ನೀನು ಈ ಮನೆಗೆ ಹೊಂದ್ಕೊಂಡಿದ್ದ ರೀತಿ, ಎಲ್ಲರನ್ನ ಒಳ್ಳೆ ರೀತಿಯಲ್ಲಿ ಮಾತಾಡಿಸೋ ನಿನ್ನ ಗುಣ, ಈ ಮನೆ ಹಿರಿ ಸೊಸೆಯ ಸ್ಥಾನದಲ್ಲಿ ನಿಂತು ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿರೋದನ್ನು ನೋಡಿ ನಿಜವಾಗ್ಲೂ ನಿಮ್ಮಿಬ್ಬರ ಮೇಲೆ ಇದ್ದ ಕೋಪ ಹೊರಟೋಯ್ತು. ನಾನೇ ಹುಡುಕಿದ್ರು ಇಂಥ ಸೊಸೆ ಸಿಗ್ತಾ ಇರಲಿಲ್ಲ ನನಗೆ. ನನ್ನ ಮಗನ ಸೆಲೆಕ್ಷನ್ ಸೂಪರ್ ಆಗಿದೆ ಎಂದು ಅವಳ ಗಲ್ಲ ಹಿಡಿದು ನಗುತ್ತಾ ಹೇಳಿದವರ ಮಾತಿಗೆ ಖುಷಿಯಾದ ಅರ್ಚನಾ ಅವರನ್ನು ತಬ್ಬಿ ಸಂತೋಷದ ಕಣ್ಣೀರು ಮಿಡಿದಳು. ಅಮ್ಮ, ಹಾಗಿದ್ರೆ ಇನ್ಮುಂದೆ ಸೂರ್ಯ ಅವರನ್ನು ಮೊದಲಿನ ಥರ ಮಾತಾಡಿಸ್ತೀರಾ ಅಲ್ವಾ ಎಂದು ಕೇಳಿದರೆ ಹೌದು ಅನ್ನುವ ರೀತಿ ತಲೆಯಾಡಿಸಿದರು. ಹಾಗಿದ್ರೆ ನಾನು ಈಗಲೇ ಈ ಖುಷಿ ವಿಷಯನ ಅವ್ರಿಗೆ ತಿಳಿಸ್ತೀನಿ ಎಂದು ಓಡಿದವಳನ್ನು ನೋಡಿ ಮುಗುಳು ನಕ್ಕರು ಪಾರ್ವತಮ್ಮ. ರೂಮಿಗೆ ಬಂದವಳು ಸೂರ್ಯನಿಗೆ ಕಾಲ್ ಮಾಡಿ, ರೀ, ಇವತ್ತು ನಿಮಗೊಂದು ಸಂತೋಷದ ಸುದ್ದಿ ಇದೆ, ಬೇಗ ಮನೆಗೆ ಬನ್ನಿ ಎಂದರೆ, ನೀನು ಇಷ್ಟೊಂದು ಖುಷಿ ಪಡೋ ಅಂಥದ್ದು ಏನಾಯಿತು ಅಚ್ಚು ಕೇಳಿದ. ಅದೇನು ಅಂತ ಮನೆಗೆ ಬಂದಮೇಲೆ ಹೇಳ್ತೀನಿ, ಬೇಗ ಬನ್ನಿ ಎಂದು ಹೇಳಿದರೆ ಸರಿ ಎಂದು ಒಪ್ಪಿಕೊಂಡು ಫೋನ್ ಇಟ್ಟನು ಸೂರ್ಯ. ಅಂದು ಸಂಜೆ ಸೂರ್ಯ ಮನೆಗೆ ಬರುವಷ್ಟರಲ್ಲಿ ಹಬ್ಬದ ಅಡುಗೆಯನ್ನೇ ಮಾಡಿದ್ದಳು ಅರ್ಚನಾ. ಮೃತ್ಯುಂಜಯನಿಗೆ ತಾನು ಮನೆಗೆ ಹೊರಡುವುದಾಗಿ ತಿಳಿಸಿ ಸೂರ್ಯ ಮನೆ ಕಡೆ ಹೊರಟರೆ ತರುಣ್ ಆತಂಕದಿಂದ ಮೃತ್ಯುವಿನ ಕ್ಯಾಬಿನ್ಗೆ ಓಡಿ ಬಂದಿದ್ದ. ಏನಾಯ್ತೋ ಮಗ, ಯಾಕಿಷ್ಟು ಟೆನ್ಷನ್ ಆಗಿದೆಯಾ ಎಂದು ಕೇಳಿದ ಮೃತ್ಯು. ಲೋ ಜೈ, ನೇಹಾ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಕಣೋ ಎಂದಾಗ, ಫೈನಲಿ ಇಷ್ಟು ದಿನ ಆದಮೇಲಾದರೂ ಗೊತ್ತಾಯ್ತಲ್ಲ, ಸರಿ ಈಗ ಅವಳು ಎಲ್ಲಿದ್ದಾಳೆ ಅಂತ ಹೇಳು, ಈ ವಿಷಯ ಅಚ್ಚುಮ್ಮಗೆ ಗೊತ್ತಾದರೆ ಖಂಡಿತ ಖುಷಿಯಾಗ್ತಾಳೆ ಎಂದನು ಉತ್ಸಾಹದಲ್ಲಿ. ಆದರೆ ಅವನಿಗೆ ಉತ್ತರಿಸದೆ ಬೇಸರದಲ್ಲಿಯೇ ನಿಂತಿದ್ದ ತರುಣ್ಣನ್ನು ನೋಡಿ, ಏನಾಯ್ತೋ ಬೇಗ ಹೇಳು, ಅದೇನು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಎಂದು ಪುನಃ ಕೇಳಿದನು. ನೇಹಾ 6 ತಿಂಗಳ ಹಿಂದೆನೇ ಆಕ್ಸಿಡೆಂಟಿಂದ ಸತ್ತೋಗಿದ್ದಾಳೆ ಜೈ ಎಂದು ತಗ್ಗಿದ ಧ್ವನಿಯಲ್ಲಿಯೇ ಹೇಳಿದರೆ ಮೃತ್ಯುಂಜಯನಿಗೆ ಆಘಾತವಾಗಿತ್ತು. ಏನೋ ಹೇಳ್ತಾ ಇದೆಯಾ ಎಂದು ಅದೇ ಶಾಕ್ನಿಂದ ಕುಳಿತಿದ್ದವನು ಎದ್ದು ನಿಂತು ಪ್ರಶ್ನಿಸಿದನು. ಹೌದು ಕಣೋ, ನಿಜಾನೇ ಹೇಳ್ತಾ ಇದ್ದೀನಿ, ಅವಳು ಆಕ್ಸಿಡೆಂಟ್ನಲ್ಲಿ ಸತ್ತೋಗಿರೋದಕ್ಕೆ ಬೇಕಾದ ಎಲ್ಲ ಪ್ರೂಫ್ ಇದರಲ್ಲಿದೆ ನೋಡು ಎಂದು ಅವಳ ಬಗ್ಗೆ ಡೀಟೇಲ್ಸ್ ಇದ್ದ ಫೈಲ್ ತೋರಿಸಿದನು. ಎಲ್ಲವನ್ನೂ ನೋಡಿದ ನಂತರ ಮೃತ್ಯುಂಜಯನಿಗೂ ಸಹ ನಂಬದೇ ಇರಲು ಸಾಧ್ಯವಾಗಲಿಲ್ಲ. ಚೇರಿನ ಮೇಲೆ ಕುಸಿದು ಕೂತವನು, ಈ ವಿಷಯ ಅಚ್ಚುಮ್ಮಗೆ ಗೊತ್ತಾದರೆ ಹೇಗೋ ತಡ್ಕೋತಾಳೆ, ದಿನಕ್ಕೆ 4 ಸಲ ಆದರೂ ನೇಹಾ ಬಗ್ಗೆ ಏನಾದರೂ ಗೊತ್ತಾಯ್ತಾ ಜೈ ಅಂತ ಕೇಳ್ತಾನೆ ಇರ್ತಾಳೆ. ಈಗ ಅವಳಿಗೆ ನೇಹಾ ಬದುಕಿಲ್ಲ, ಸತ್ತೋಗಿದ್ದಾಳೆ ಅಂತ ಹೇಗೆ ಹೇಳಲಿ ಎಂದು ತಲೆ ಹಿಡಿದುಕೊಂಡು ಕುಳಿತು ಬಿಟ್ಟರೆ ಅವನನ್ನು ಸಮಾಧಾನ ಮಾಡುವ ಕೆಲಸಕ್ಕೆ ನಿಂತನು ತರುಣ್. ಇತ್ತ ಕಡೆ ಸೂರ್ಯ ಮನೆಗೆ ಬರುತ್ತಿದ್ದ ಹಾಗೆ ವಿಧ ವಿಧವಾದ ಅಡುಗೆಯ ಪರಿಮಳ ಮೂಗಿಗೆ ಬಡಿದಾಗ, ಮನೆಯಲ್ಲಿ ಸಿಹಿ ಮಾಡೋ ಅಂಥ ವಿಶೇಷ ಸುದ್ದಿ ಏನಿರ್ಬೋದು
ಎಂದು ಯೋಚಿಸುತ್ತಲೇ ಒಳಗೆ ಬಂದಿದ್ದ ಸೂರ್ಯ. ಅವನು ಬಂದ ಕೂಡಲೇ ಇರೋ ವಿಷಯ ಹೇಳದೆ ಫ್ರೆಶ್ ಆಗಿ ಬರಲು ಹೇಳಿ ಕಳುಹಿಸಿದಳು. ಅವನು ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದ ನಂತರ ಊಟಕ್ಕೆ ಕೂರಿಸಿ ತಾನು ಮಾಡಿದ ಎಲ್ಲ ತರಹದ ಸಿಹಿ ಅಡುಗೆಯನ್ನು ಬಡಿಸಿ ತಾನೇ ಅವನಿಗೆ ತಿನ್ನಿಸೋಕೆ ಶುರು ಮಾಡಿದರೆ ಮಡದಿಯನ್ನೇ ನೋಡುತ್ತಾ, ಏನು ವಿಷಯ ಅಂತಾದರೂ ಹೇಳಿ ತಿನ್ನಿಸಿದ್ರೆ ನಾನು ಖುಷಿ ಪಡ್ತೀನಿ ಅಲ್ವಾ ಎಂದನು. ಅವಳು ಕೊಡುತ್ತಿದ್ದ ಊಟಕ್ಕೆ ಬಾಯಿ ತೆರೆಯುತ್ತ, ಇವತ್ತು ನಮಗಿದ್ದ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಯಿತು ರೀ. ಅಮ್ಮ ಕೂಡ ಅವ್ರ ಕೋಪ ಎಲ್ಲ ಮರೆತು ನಮ್ಮನ್ನು ಒಪ್ಕೊಂಡ್ಬಿಟ್ರು. ಇನ್ಮುಂದೆ ನೀವು ಅಮ್ಮ ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಎಂದು ಖುಷಿಯಿಂದ ಹೇಳಿದಾಗ, ನಿಜವಾಗ್ಲೂ ನೀನು ಹೇಳ್ತಾ ಇರೋದು ನಿಜನಾ ಅಚ್ಚು? ಹೇಳಿದವನ ಧ್ವನಿಯಲ್ಲಿ ಸಂತೋಷವಿತ್ತು. ಹಾಗಿದ್ರೆ ನಾನು ಈಗಲೇ ಅಮ್ಮನನ್ನು ಮಾತಾಡಿಸ್ಬರ್ತೀನಿ ಎಂದು ಹೇಳಿ ಊಟವನ್ನೂ ಸಹ ಪೂರ್ತಿಯಾಗಿ ತಿನ್ನದೆ ಪಾರ್ವತಮ್ಮನವರ ರೂಮಿನ ಕಡೆ ಓಡಿದವನನ್ನು ನೋಡಿ ಮಂದಹಾಸ ಬೀರಿ ಕುಳಿತಲ್ಲೇ ದೇವರಿಗೆ ಕೈ ಮುಗಿದಳು. ತನ್ನ ಎದೆಯ ಮೇಲೆ ತಲೆ ಇಟ್ಟು ಮಲಗಿದ್ದ ಹೆಂಡತಿಯ ತಲೆ ಸವರುತ್ತಾ, ಅಚ್ಚು, ನಾನು ನಿನಗೆ ಏನೋ ಒಂದು ವಿಷಯ ಹೇಳಬೇಕು ಎಂದನು ಸೂರ್ಯ. ಹಾಂ ಹೇಳಿ. ಅದು ನೀನು ಹುಡುಕ್ತಿದ್ದಲ್ಲ, ನಿನಗೆ ಸಹಾಯ ಮಾಡ್ತಿದ್ದ ಆ ವ್ಯಕ್ತಿ, ಅದು ಬೇರೆ ಯಾರೂ ಅಲ್ಲ, ನಾನೇ ಎಂದನು. ಅವನ ಮಾತು ಕೇಳಿ ಕೂಡಲೇ ತಲೆ ಎತ್ತಿ ಅವನ ಮುಖ ನೋಡಿದಳು. ಇಷ್ಟು ದಿನ ಹೇಳದೆ ಇದ್ದವರು ಇಂದು ಹೇಳಲು ಕಾರಣ ಏನು ಇರಬಹುದು ಎನ್ನುವ ರೀತಿ. ಆದರೂ ತನಗೆ ಈ ವಿಷಯ ಈಗಲೇ ಗೊತ್ತಾಗುತ್ತಿರುವುದು ಎನ್ನುವ ರೀತಿ ಆಶ್ಚರ್ಯ ನಟಿಸಿದ ಅರ್ಚನಾ, ಏನು, ಅದು ನೀವೇನಾ? ಮತ್ತು ಇಷ್ಟು ದಿನ ನಾನು ನಿಮ್ಮನ್ನು ಹುಡುಕ್ತಾ ಇದ್ದೀನಿ ಅಂತ ಗೊತ್ತಿದ್ರೂ ಸಹ ಯಾಕೆ ನನಗೆ ಈ ವಿಷಯ ಹೇಳಲೇ ಇಲ್ಲ? ಅಷ್ಟಕ್ಕೂ ನೀವು ಯಾಕೆ ಯಾರಿಗೂ ತಿಳಿಯದ ರೀತಿ ನನಗೆ ಸಹಾಯ ಮಾಡ್ತಾ ಇದ್ದಿದ್ದು? ನಿಮಗೆ ನಾನು ಮೊದಲಿನಿಂದಲೂ ಹೇಗೆ ಪರಿಚಯ ಎಂದು ಸಾಲು ಸಾಲು ಪ್ರಶ್ನೆ ಕೇಳೋಕೆ ಶುರು ಮಾಡಿದಳು. ಆಗ ಮುಗುಳು ನಕ್ಕು ಅವಳನ್ನು ತನ್ನ ಮೇಲೆ ಎಳೆದುಕೊಂಡವನು ಅವಳ ಮೂಗಿಗೆ ತನ್ನ ಮೂಗು ತಾಗಿಸಿ, ನಾನು ನಿನ್ನ ಮೊದಲ ಸಲ ನೋಡಿದ್ದು ನನ್ನ ಫ್ರೆಂಡ್ ಚಂದ್ರು ಮನೆಯಲ್ಲಿ ಎನ್ನುತ್ತಿದ್ದ ಹಾಗೆ, ಈ ಚಂದ್ರು ಅಂದರೆ ಯಾರು ಕೇಳಿದಳು ಗೊಂದಲದಲ್ಲಿ. ನೀನು ನಿನ್ನ 10th ಮುಗಿಸಿದ ಮೇಲೆ ಒಬ್ಬರು ಮನೆಯಲ್ಲಿ ಮನೆ ಕೆಲಸ ಮಾಡ್ತಾಯಿದ್ದೆ, ನೆನಪಿದ್ಯಾ? ಅದೇ ನನ್ನ ಫ್ರೆಂಡ್ ಚಂದ್ರು ಮನೆ. ಆವತ್ತು ನಾನು ಅವನ ಮನೆಗೆ ಬಂದಾಗ ನೀನು ಯಾವುದೋ ಪುಟ್ಟ ಮಗುಗೆ ಪಾಠ ಮಾಡ್ತಾಯಿದ್ದೆ. ಅದನ್ನು ನೋಡಿ ನನಗೆ ನಗು ಬಂದಿತ್ತು. ನೀನೇ ಇನ್ನೂ ಪುಟ್ಟ ಹುಡುಗಿ ಥರ ಇದ್ದೀಯಾ, ಅಂಥದ್ರಲ್ಲಿ ಇನ್ನೊಬ್ರಿಗೆ ಪಾಠ ಹೇಳ್ಕೊಡ್ತಿದೆಯಲ್ಲ ಅಂತ ಅಂದ್ಕೊಂಡು ನಿನ್ನ ಬಗ್ಗೆ ಚಂದ್ರು ಅಮ್ಮನ ಬಳಿ ಕೇಳಿದೆ. ಆಂಟಿ, ಯಾರ ಹುಡುಗಿ? ಇವಳೇ ಇನ್ನೂ ಚಿಕ್ಕವಳು, ಅಂಥದ್ರಲ್ಲಿ ಇನ್ನೊಬ್ಬರಿಗೆ ಪಾಠ ಹೇಳ್ಕೊಡ್ತಾ ಇದ್ದಾಳಲ್ಲ, ನಿಮ್ಮ ಸಂಬಂಧಿಕರ ಮಗಳ ಕೇಳಿದೆ. ಇಲ್ಲಪ್ಪ, ಅವಳು ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರೋ ಹುಡುಗಿ. ಈಗಲಿಂದ ಅಲ್ಲ, 2 ವರ್ಷದಿಂದಲೂ ನಮ್ಮ ಮನೆಯಲ್ಲೇ ಕೆಲಸಕ್ಕೆ ಬರುತ್ತೆ. ಇವ್ರ ಮನೆಯವರು ತೀರಾ ಬಡವರು. ಅದೇ ಕಾರಣಕ್ಕೆ ಈ ಹುಡುಗಿ ಹೈಸ್ಕೂಲ್ ಓದುತ್ತಿರುವಾಗಲೇ ನಮ್ಮ ಮನೆಗೆ ಕೆಲಸಕ್ಕೆ ಸೇರಿಸಿದ್ರು. ಮೊದಲಿಗೆ ಇಷ್ಟು ಚಿಕ್ಕ ಹುಡುಗಿನ ಕೆಲಸಕ್ಕೆ ಕಳಿಸ್ತಿದಾರಲ್ಲ ಅಂತ ಬೇಜಾರಾಯಿತು. ಓದೋ ಹುಡುಗಿನ ಯಾಕೆ ಮನೆ ಕೆಲಸಕ್ಕೆ ಕಳಿಸ್ತೀರಾ, ಮೊದಲು ಅವಳನ್ನು ಚೆನ್ನಾಗಿ ಓದಿಸಿ ಅಂತ ಬೈದೆ. ಆದರೆ ಅವರು ನನ್ನ ಮಾತು ಕೇಳೋಕೆ ತಯಾರಿರಲಿಲ್ಲ. ನಿಮ್ಮ ಮನೆ ಇಲ್ಲ ಅಂದರೆ ಇನ್ನೊಂದು ಮನೆಗೆ ಸೇರಿಸ್ತೀನಿ, ಅವಳು ದುಡಿಲಿಲ್ಲ ಅಂದರೆ ನಮ್ಮ ಮನೆ ನಡೆಯೋದು ಹೇಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು. ಇಷ್ಟು ಚಿಕ್ಕ ಹುಡುಗಿ ಬೇರೆ ಕಡೆ ಕೆಲಸಕ್ಕೆ ಹೋದರೆ ಅದೆಷ್ಟು ಕಾಟ ಕೊಡ್ತಾರೋ ಅಂತ ಯೋಚನೆ ಮಾಡಿ ನಾನೇ ಕೆಲಸಕ್ಕೆ ತಗೋತೀನಿ, ಪ್ರತಿ ತಿಂಗಳು ಸಂಬಳ ಕೂಡ ಕೊಡ್ತೀನಿ ಅಂತ ಒಪ್ಕೊಂಡು ಬರೋಕ್ಕೆ ಹೇಳಿದೆ. ಬೇರೆ ಕಡೆ ಕೆಲಸಕ್ಕೆ ಹೋಗಿ ಕಷ್ಟಪಡಬಾರ್ದು ಅಂತ ಕೆಲಸಕ್ಕೆ ತಗೊಂಡು ಅವಳನ್ನು ಅವಳ ಪಾಡಿಗೆ ಓದೋದಕ್ಕೆ ಬಿಟ್ಬಿಡ್ತಾಯಿದ್ದೆ. ಆದರೆ ಅವಳು ನನ್ನ ಮಾತು ಕೇಳದೆ ನಾನು ಏನೇ ಕೆಲಸ ಮಾಡ್ತಾಯಿದ್ರು ನನ್ನ ಸಹಾಯಕ್ಕೆ ಬರ್ತಾಯಿದ್ಲು. ಆಗ್ಲಿಂದಲೂ ಅವಳು ನಮ್ಮ ಮನೆಯಲ್ಲೇ ಕೆಲಸ ಮಾಡೋದು. ಈಗಲೂ ಅಷ್ಟೆ, ನನ್ನ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ ಕೂತ್ಕೊಂಡ್ರೆ ಅವಳು ಕೂಡ ಅವಳಿಗೆ ಗೊತ್ತಿರೋ ಅಷ್ಟು ತನಗಿಂತ ಚಿಕ್ಕ ಹುಡುಗರಿಗೆ ಪಾಠ ಹೇಳ್ಕೊಡ್ತಾಳೆ. ತುಂಬ ಒಳ್ಳೆ ಹುಡುಗಿ, ಓದೋದ್ರಲ್ಲೂ ಕೂಡ ಮುಂದೆ. ಆದರೆ ಇನ್ಮುಂದೆ ಓದೋಕ್ಕೆ ಹೋಗಲ್ಲ ಅಂತ ಇದ್ದಾಳೆ ಎಂದು ನಿಟ್ಟುಸಿರು ಬಿಟ್ಟು ಹೇಳಿದವರ ಮಾತು ಕೇಳಿ, ಯಾಕೆ ಓದಲ್ವಂತೆ? ಅಷ್ಟಕ್ಕೂ ಇಷ್ಟು ಚಿಕ್ಕ ಹುಡುಗಿ ಕೈಯಲ್ಲಿ ಯಾಕೆ ಕೆಲಸ ಮಾಡಿಸ್ತಿರೋದು? ಇವಳ ಅಪ್ಪ ಅಮ್ಮ ಏನು ಮಾಡ್ತಾರೆ? ಇವಳ ಅಪ್ಪ ಅಮ್ಮನಿಗೆ 3 ಜನ ಮಕ್ಕಳು, ಇವಳು 2ನೇ ಮಗಳು. ಇವಳಿಗೆ ಒಬ್ಬಳು ಅಕ್ಕ
ಮತ್ತು ತಮ್ಮ ಇದ್ದಾನೆ. ಇವಳ ಅಪ್ಪ ಅಮ್ಮನಿಗೆ ಮೊದಲನೆಯ ಮಗು ಹೆಣ್ಮಗು ಆದಾಗ ಅಷ್ಟೇನೂ ಬೇಜಾರಾಗಿರಲಿಲ್ಲ. ಎರಡನೆಯದ್ದು ಗಂಡು ಮಗು ಆಗುತ್ತೆ ಅಂತ ಸುಮ್ಮನೆ ಆಗಿದ್ರು. ಆದರೆ ಎರಡನೆಯದ್ದು ಕೂಡ ಹೆಣ್ಮಗುನೇ ಆಗಿದ್ದಕ್ಕೆ ಇವಳು ಕಂಡ್ರೆ ಅವ್ರ ಅಪ್ಪ ಅಮ್ಮನಿಗೆ ಅಷ್ಟಕ್ಕಷ್ಟೆ. ಅದಕ್ಕೆ ಇವಳಿಗೆ ಹೊಡೆದು ಬಡ್ದು ಕೆಲ್ಸಕ್ಕೆ ಕಳಿಸಿ ಇವಳಿಂದ ದುಡಿಸ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಈಗ ಇವಳು 10ನೇ ತರಗತಿ ಮುಗಿದಿದೆ. ಈಗ ಕಾಲೇಜ್ಗೆ ಸೇರಿಸೋಕ್ಕೂ ದುಡ್ಡಿಲ್ಲ ಅಂತ ಇವಳು ಓದಿದ್ದು ಸಾಕು ಅಂತ ಕಾಲೇಜ್ಗೆ ಅಡ್ಮಿಷನ್ ಕೂಡ ಮಾಡಿಸಿಲ್ಲ. ಆದರೆ ಇನ್ನೊಂದು ವಾರದಲ್ಲಿ ನಾವು ಮನೆ ಖಾಲಿ ಮಾಡಿ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಮನೆ ಕೆಲಸಕ್ಕೂ ಬರೋಕ್ಕಾಗಲ್ಲ. ಆದರೆ ನಮಗೆ ಬೇರೆ ಕಡೆ ಹೋಗಲೇಬೇಕಾದ ಅನಿವಾರ್ಯ ಇದ್ದಿದ್ದರಿಂದ ಮನೆ ಖಾಲಿ ಮಾಡಿ ಹೋಗಲೇಬೇಕು. ಇಲ್ಲ ಅಂದಿದ್ರೆ ನಾನೇ ಅವಳಿಗೆ ಸಂಬಳದ ಹಣ ಜಾಸ್ತಿ ಕೊಟ್ಟು ಓದೋಕ್ಕೆ ಸಹಾಯ ಮಾಡ್ತಾಯಿದ್ದೆ. ಕೊನೆ ಪಕ್ಷ ನೀನು ಓದಿಗೆ ಹೆಲ್ಪ್ ಆಗಲಿ, ನಾನೇ ನಿನ್ನ ಕಾಲೇಜ್ ಫೀಸ್ ಕಟ್ತೀನಿ ಓದು ಅಂದರೆ ಕೆಲಸ ಮಾಡಿದೆ ನಿಮ್ಮ ಹತ್ರ ದುಡ್ಡು ತೊಗೊಳೋಕ್ಕೆ ನನಗಿಷ್ಟ ಇಲ್ಲ, ನನಗೆ ಬೇಡ ಅಂತ ನಿರಾಕರಿಸ್ಬಿಟ್ಲು. ಚಿಕ್ಕ ಹುಡುಗಿ ಆದರೂ ಸ್ವಾಭಿಮಾನ ಜಾಸ್ತಿ. ಸುಮ್ಮನೆ ಯಾರ ಹತ್ರನೂ ದುಡ್ಡು ಕೇಳಲ್ಲ. ಶಾಲೆಗೆ ಮೊದಲ ಸ್ಥಾನದಲ್ಲಿ ಪಾಸಾದರೂ ಮುಂದೆ ಓದೋಕೆ ಆಗಲ್ವಲ್ಲ ಅಂತ ಬೇಜಾರಾಗ್ತಾಯಿದೆ. ಎಲ್ಲ ಈ ಹುಡುಗಿ ಪಡ್ಕೊಂಡು ಬಂದಿದ್ದು ಎಂದು ನಿಟ್ಟುಸಿರು ಬಿಟ್ಟು, ಸರಿ ನಿನಗೆ ಕಾಫಿ ತರ್ತೀನಿ, ಇಲ್ಲೇ ಕೂತಿರು ಅಂತ ಹೇಳಿ ಒಳಗೋದ್ರು. ನಿನ್ನ ಕತೆ ಕೇಳಿ ಬೇಸರ ಆಯಿತು. ಜೊತೆಗೆ ನಿನ್ನ ಅಪ್ಪ ಅಮ್ಮನನ್ನು ನೋಡಿ ಅಸಹ್ಯ ಅನ್ನಿಸ್ತು. ಇಷ್ಟು ಚೆನ್ನಾಗಿ ಓದೋ ಹುಡುಗಿ ಭವಿಷ್ಯ ಹಾಳು ಮಾಡ್ತಾ ಇದ್ದಾರಲ್ಲ ಅಂತ ಬೇಸರ ಕೂಡ ಆಯಿತು. ಆಗಲೇ ಡಿಸೈಡ್ ಮಾಡಿದೆ ಅಚ್ಚು, ಓದ್ತೀನಿ ಅನ್ನೋ ಹುಮ್ಮಸ್ಸಿರೋರಿಗೆ ಮೋಸ ಆಗಬಾರ್ದು. ನೀನು ಓದು ಅರ್ಧದಲ್ಲೇ ನಿಲ್ಲಬಾರ್ದು. ಮುಂದೆ ನೀನು ಓದಿನ ಖರ್ಚನ್ನು ನಾನೇ ವಹಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದೆ. ಆದರೆ ಇಷ್ಟು ವರ್ಷ ಪರಿಚಯ ಇದ್ದ ಆಂಟಿ ಹತ್ರನೇ ದುಡ್ಡು ತೆಗೆದುಕೊಳ್ಳದೇ ಇರೋ ನೀನು ಇನ್ನು ನಿನಗೆ ಪರಿಚಯನೇ ಇಲ್ಲದ ನನ್ನ ಹತ್ರ ಸಹಾಯ ತಗೋತೀಯ ಅಂತ ಅನುಮಾನ ಕೂಡ ಇತ್ತು. ಅದಕ್ಕೆ ನಿನಗೆ ನನ್ನ ಬಗ್ಗೆ ಗೊತ್ತಾಗ್ದೇ ಸಹಾಯ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ನಂತರ ಆಂಟಿ ಸಹಾಯದಿಂದ ನೀನು ಓದಿ ಮುಗಿಸಿದ ಸ್ಕೂಲ್ನಲ್ಲಿ TC, ಮಾರ್ಕ್ಸ್ ಕಾರ್ಡ್, ಇನ್ನುಳಿದ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾನು ಓದ್ತಾ ಇರೋ ಕಾಲೇಜ್ನಲ್ಲೇ ನಿನಗೂ ಕೂಡ ಅಡ್ಮಿಷನ್ ಮಾಡಿಸ್ದೆ. ಮೊದಲು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ ಅನ್ನೋ ಕನಿಕರದಿಂದ ನಿನಗೆ ಸಹಾಯ ಮಾಡೋಕ್ಕೆ ಒಪ್ಕೊಂಡು ನನ್ನ ಹತ್ರ ಇದ್ದ ದುಡ್ಡಲ್ಲೇ ನಿನಗೆ ಅಡ್ಮಿಷನ್ ಮಾಡಿಸ್ದೆ. ಆಮೇಲೆ ಈ ವಿಷಯನ ಅಪ್ಪನಿಗೆ ತಿಳಿಸಿ ನಿನ್ನ ಫೀಸ್ ಖರ್ಚನ್ನು ಅಪ್ಪನಿಗೆ ವಹಿಸ್ಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ. ಆದರೆ ದಿನ ಕಳೆಯುತ್ತಾ ನಿನ್ನ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ತಾ ಹೋದ ಹಾಗೆಲ್ಲ ನಿನ್ನ ಮುಗ್ಧ ಮನಸ್ಸಿಗೆ ಸೋತು ಹೋಗಿದ್ದೆ ನಾನು. ಅದು ಯಾವಾಗ ನಿನ್ನ ಮೇಲೆ ಪ್ರೀತಿ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಅದಾದಮೇಲೆ ನನ್ನ ಹುಡುಗಿಗೆ ನನ್ನ ಸ್ವಂತ ದುಡಿಮೆಯಲ್ಲೇ ಓದಿಸ್ಬೇಕು ಅನ್ನೋ ಹೊಸ ಆಸೆ ಶುರುವಾಗಿತ್ತು. ಅಷ್ಟರಲ್ಲಾಗಲೇ ನನ್ನ 2nd PU ಮುಗ್ದಿದ್ದರಿಂದ ಅಪ್ಪ ಕೂಡ ಈಗಲಿಂದಲೇ ಆಫೀಸ್ಗೆ ಬಂದು ಕೆಲಸ ಕಲಿಯೋಕ್ಕೆ ಶುರು ಮಾಡು ಅಂತ ಹೇಳ್ತಾಯಿದ್ರು. ಆದರೆ ನೀನು ಓದಿಸೋಕ್ಕೆ ನನಗೆ ದುಡ್ಡಿನ ಅವಶ್ಯಕತೆ ಇತ್ತು. ಅದನ್ನು ಕೂಡ ಅಪ್ಪನ ಹತ್ರ ಕೇಳೋಕ್ಕೆ ನನಗಿಷ್ಟ ಇರಲಿಲ್ಲ. ಹಾಗಾಗಿ ನಮ್ಮ ಕಂಪನಿಯಲ್ಲಿಯೇ ಬೇರೆ ಎಂಪ್ಲಾಯೀಸ್ ಥರ ಕೆಲಸ ಮಾಡ್ತೀನಿ, ನನಗೆ ತಿಂಗಳಿಗೆ ಸಂಬಳ ರೀತಿ ಎಲ್ಲ ಎಂಪ್ಲಾಯೀಸ್ಗೆ ಕೊಡೋ ರೀತಿ ಸಂಬಳ ಕೊಡಿ ಅಂತ ಅಪ್ಪನ ಹತ್ರ ಕೇಳಿಕೊಂಡೆ. ನಿನ್ನ ಕಂಪನಿಯಲ್ಲೇ ನೀನು ಯಾಕೆ ಕೆಲಸದವನ ರೀತಿ ದುಡಿಬೇಕು ಅಂತ ಅಪ್ಪ ಬೈತಾಯಿದ್ರು. ಆದರೆ ಏನೇನೋ ಹೇಳಿ ಹೇಗೇಗೋ ಅವರನ್ನು ಒಪ್ಪಿಸ್ದೆ. ಅದಾದಮೇಲೆ ಕಾಲೇಜ್ ಮುಗಿಸ್ಕೊಂಡು ಕಂಪನಿಗೆ ಹೋಗಿ ಕೆಲಸ ಮಾಡ್ತಾ ಪ್ರತಿ ತಿಂಗಳು ನಿನ್ನ ಫೀಸ್ ಕಟ್ತಾಯಿದ್ದೆ. ನಾನೇ ನಿನ್ನ ಫೀಸ್ ಕಟ್ಟೋದು ಅಂತ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಪ್ರಿನ್ಸಿಪಾಲ್ಗೂ ಹೇಳಿದ್ರಿಂದ ಆ ವಿಷಯ ಜೈಗೂ ಕೂಡ ಗೊತ್ತಿರಲಿಲ್ಲ. ಆವತ್ತು ಪ್ರಣತಿ ನಿನ್ನ ಬಗ್ಗೆ, ನಿನ್ನ ಬಡತನದ ಬಗ್ಗೆ ಆಡಿಕೊಂಡು ಗೇಲಿ ಮಾಡಿದಾಗ ನನಗೆ ತುಂಬ ಬೇಜಾರಾಗಿತ್ತು. ಅದೇ ಕಾರಣಕ್ಕೆ ನೀನು ಕೂಡ ಎಲ್ಲರಂತೆ ಚೆನ್ನಾಗಿ ಬಟ್ಟೆ ಹಾಕಬೇಕು, ಡ್ರೆಸ್ ಮಾಡಬೇಕು ಅಂತ ನಿನಗೆ ಇಷ್ಟ ಆಗೋ ರೀತಿ ಬಟ್ಟೆ ತೆಗೆದು ನಿನಗೆ ಗೊತ್ತಿಲ್ಲದ ರೀತಿ ನಿನ್ನ ರೂಮ್ನಲ್ಲಿ ಇಟ್ಟು ಲೆಟರ್ ಬರೆದು ಬಂದಿದ್ದು. ನಿನಗೆ ಸಹಾಯ ಮಾಡ್ತಾ ಇರೋ ವ್ಯಕ್ತಿ ನಾನೇ ಅನ್ನೋದು ನನಗೆ ಬಿಟ್ಟು ತರುಣ್ಗಷ್ಟೇ ಗೊತ್ತಿದ್ದು. ನೀನು ಕಾಲೇಜ್ ಮುಗಿಸಿ ನೀನು ಊರಿಗೆ ಹೋದ್ಮೇಲೆ ನಾನು ಜೈ ಹತ್ರ ಪೂರ್ತಿ ವಿಷಯ ಹೇಳಿ ನೀನು ಪ್ರೀತಿ ಮಾಡ್ತಾ ಇರೋ ಬಗ್ಗೆ ತಿಳಿಸಿದ್ದು. ಅಲ್ಲಿವರೆಗೂ ಅವನಿಗೂ ಸಹ ಗೊತ್ತಿರಲಿಲ್ಲ. ಅದೆಲ್ಲ ಮುಗಿದು 1 ತಿಂಗಳ ನಂತರ ನಾನೇ ನಿನ್ನನ್ನು ಭೇಟಿ ಮಾಡಿ ಇರೋ ವಿಷಯ ಎಲ್ಲ ತಿಳಿಸಿ ನಿನಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ನಿನ್ನ ಮದುವೆ ಫಿಕ್ಸ್ ಆಗಿರೋ ವಿಷಯ ಗೊತ್ತಾಯಿತು.
ನೀನು ಸಾಯ್ತೀನಿ ಅಂತ ಜೈಗೆ ಫೋನ್ ಮಾಡಿ ಅಳ್ತಾ ಇದ್ದಾಗ ನನ್ನ ಜೀವನೇ ನಿಂತು ಹೋದಾಗಿತ್ತು ಅಚ್ಚು. ಇಲ್ಲಿಂದ ಹೊರಟು ನಿನ್ನ ಊರಿಗೆ ಬಂದು ನೀನು ನೋಡೋವರೆಗೂ ಈ ಜೀವಕ್ಕೆ ಸಮಾಧಾನ ಅನ್ನೋದೇ ಇರಲಿಲ್ಲ. ಅದಾದಮೇಲೆ ಏನೆಲ್ಲ ನಡೀತು ಅಂತ ನಿನಗೂ ಗೊತ್ತು ಎಂದು ತನ್ನ ಸುದೀರ್ಘ ಕತೆ ಹೇಳಿ ಮುಗಿಸಿದನು ಸೂರ್ಯ. ಎಲ್ಲವನ್ನೂ ಕೇಳಿದ ಅರ್ಚನಾ ಕಣ್ಣಲ್ಲಿ ನೀರಿತ್ತು. ತನಗೋಸ್ಕರ ಅವನು ಇಷ್ಟೆಲ್ಲ ಮಾಡಿದನ ಎನ್ನುವುದನ್ನು ಅವನ ಬಾಯಿಯಿಂದಲೇ ಕೇಳಿ ಹೇಗೆ ಸ್ಪಂದಿಸಬೇಕು ಅನ್ನೋದೇ ತಿಳಿಯಲಿಲ್ಲ ಅವಳಿಗೆ. ಅವನನ್ನು ಗಟ್ಟಿಯಾಗಿ ಅಪ್ಪಿ, ನಿಮ್ಮ ಈ ತ್ಯಾಗಕ್ಕೆ ನನ್ನ ಪ್ರೀತಿ ಹಾಗೂ ನನ್ನನ್ನು ನಿಮಗೆ ಕೊಡೋದನ್ನು ಬಿಟ್ಟರೆ ಮತ್ತೇನನ್ನು ನನ್ನಿಂದ ಕೊಡೋಕ್ಕೆ ಸಾಧ್ಯ ಇಲ್ಲ ಸೂರ್ಯ. ಕೊನೆ ಉಸಿರಿರೋವರೆಗೂ ನಿಮ್ಮ ಜೊತೆಯಾಗಿ ನಿಮ್ಮೆಲ್ಲ ಆಸೆ ಕನಸುಗಳನ್ನು ನೆರವೇರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಎಂದು ಹೇಳುತ್ತಾ ಅವನ ಮುಖದ ತುಂಬ ಮುದ್ದಿಸೋಕೆ ಶುರು ಮಾಡಿದಳು. ಅವಳ ರೀತಿಗೆ ಮುಗುಳು ನಕ್ಕವನು ಅವಳ ಕಣ್ಣೀರನ್ನು ಒರೆಸಿ, ನನಗೆ ನಿನ್ನ ಪ್ರೀತಿ ಬಿಟ್ಟು ಬೇರೇನೂ ಬೇಡ ಅಚ್ಚು. ನನ್ನ ಇಡೀ ಜೀವನ ಹೀಗೆ ಜೊತೆಗಿದ್ಬಿಡು, ಅಷ್ಟು ಸಾಕು ಎಂದು ತಾನೂ ಕೂಡ ಅವಳನ್ನು ಮುದ್ದಿಸಿ ಸಮಾಧಾನಿಸಿ ಅವಳನ್ನು ತನ್ನಲ್ಲಿ ಒಂದಾಗಿಸಿಕೊಂಡಿದ್ದ. ಯಾವುದೇ ಕಾರಣಕ್ಕೂ ಸೂರ್ಯನ ಜೊತೆಗೆ ಆ ಗತಿ ಇಲ್ಲದವಳು ಇರಬಾರ್ದು. ಹೇಗಾದರೂ ಮಾಡಿ ಅವಳನ್ನು ಅವನಿಂದ ದೂರ ಮಾಡೋಕ್ಕೆ ಸಹಾಯ ಮಾಡು ನನಗೆ. ಇದ್ರ ಜೊತೆಗೆ ಆ ಮೃತ್ಯುಂಜಯನಿಗೂ ಕೂಡ ಬುದ್ಧಿ ಕಲಿಸ್ಬೇಕು ನಾನು. ನನ್ನನ್ನೇ ನೋಡಿ ವ್ಯಂಗ್ಯವಾಗಿ ನಕ್ಕವನ ಖುಷಿ ನೆಮ್ಮದಿ ಎಲ್ಲನೂ ದೂರ ಆಗಬೇಕು. ಪ್ರತಿದಿನ ಪ್ರತಿ ಕ್ಷಣ ನೆಮ್ಮದಿ ಅನ್ನೋದು ಇಲ್ಲದೆ ಒದ್ದಾಡಬೇಕವನು. ಅಂದು ನಾನು ನಿನಗೆ ಸಹಾಯ ಮಾಡಿದ್ದೆ, ಈಗ ನಿಂಗೆ ಸರದಿ. ಅದೇನು ಮಾಡ್ತೀಯೋ ಗೊತ್ತಿಲ್ಲ, ನಾನು ಹೇಳಿದ ಸಹಾಯ ನೀನು ಮಾಡಲೇಬೇಕು ಎಂದು ಆವೇಶದಲ್ಲಿ ಅದ್ಯಾರಿಗೋ ಹೇಳುತ್ತಿದ್ದಳು ಪ್ರಣತಿ. ಅವಳ ಕಣ್ಣಿನಲ್ಲಿ ಅರ್ಚನಾ, ಸೂರ್ಯ ಹಾಗೂ ಮೃತ್ಯುಂಜಯ 3 ಜನರ ಮೇಲೆ ಇದ್ದ ದ್ವೇಷ ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ತನಗೆ ಸಿಗದೇ ಇದ್ದಿದ್ದು ಮತ್ಯಾರಿಗೂ ಸಿಗಬಾರದು ಎನ್ನುವ ಸ್ವಾರ್ಥವು ತುಂಬಿಕೊಂಡಿತ್ತು. ತನ್ನ ಅಸೂಹೆ, ಹೊಟ್ಟೆ ಉರಿ ಹಾಗೂ ದ್ವೇಷಕ್ಕೆ ಒಂದು ಸುಂದರ ಸಂಸಾರವನ್ನೇ ಹಾಳು ಮಾಡಲು ಮುಂದಾಗಿದ್ದಳು. ಮುಂದುವರಿಯುವುದು.